ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಯಾರೆಲ್ಲ ಹೊಸಬರು ನನ್ನ ಚಾನಲ್ನ ನೋಡ್ತಾ ಇದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಅಗತ್ಯವಾಗಿದೆ. ಪ್ಲೀಸ್ ಹೆಚ್ಚೆಚ್ಚು ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ಬಿಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಾನು ಇವತ್ತು ಬಸಳೆ ಸೊಪ್ಪಿನ ಸಾಂಬಾರು ಮಾಡ್ತಾ ಇದ್ದೀನಿ. ಯಾವ ಥರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಹಾಗೆ ಬಸಳೆ ಸೊಪ್ಪಿನ ಗಿಡನ ತೋರಿಸ್ತೀನಿ. ಬಂದು ಅದೊಂಥರ ಬಳ್ಳಿ ಥರ ಬೆಳೀತಾ ಇದೆ. ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಹಳ್ಳಿನಲ್ಲಿರೋರಿಗೆ ಬಸ್ತಿ ಸೊಪ್ಪು ಅಂದರೆ ಏನಂತಲೇ ಗೊತ್ತಿಲ್ಲ. ಯಾಕಂತಂದರೆ ನನಗೂ ಕೂಡ ಗೊತ್ತಿಲ್ಲ, ನಾನು ಕೂಡ ಹಳ್ಳಿ ಒಳಗಿದ್ದಂತ ಬಸ್ತಿ ಸೊಪ್ಪು ಅಂದರೆ ಏನಂತಲೇ ಗೊತ್ತಿರಲಿಲ್ಲ. ನಾನು ಯೂಟ್ಯೂಬಲ್ಲಿ ನೋಡ್ತಾ ಇರಬೇಕಾದ್ರೆ ಮಧ್ಯಮ ಕುಟುಂಬದಲ್ಲಿ ಅವ್ರಿಗೂ ಹೇಳ್ತಾಯಿದ್ರು ಕೆಂಪು ಬಸಳೆ ಮತ್ತು ವೈಟ್ ಬಸಳೆ ಅಂತ ಹೇಳ್ಬಿಟ್ಟು. ಈಗ ನಮ್ಮ ಮನೆ ಹತ್ರ ಬಂದು ವೈಟ್ ಬಸಳೆ ಯಾರೋ ಹೂತಿರೋದನ್ನ ತೊಗೊಂಡ್ಬಂದು ನಾನು ಕೂಡ ಹೂತಿದ್ದು ತೋರಿಸ್ತೀನಿ. ನಮ್ಮ ಮನೆ ಹತ್ರ ಬೆಳೆದಿರೋಂಥ ಗಿಡ ತುಂಬಾ ದೊಡ್ಡದಾಗಿತ್ತು. ಅದು ಕಿತ್ತಾಕಿ ಮತ್ತೆ ಹೂತಿರ್ಬೇಕಾದ್ರೆ ಹೀಗೆ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ತುಂಬ ಚೆನ್ನಾಗಿದೆ. ಸಾಂಬಾರಂತೂ ತುಂಬಾ ಚೆನ್ನಾಗಿರುತ್ತೆ. ಬೇಳೆ ಸಾಂಬಾರು ಮಾಡಿದ್ರೆ ಸೊಪ್ಪು ಬೇಳೆ ಹುಳಿ ಹಾಕ್ತಿರಲ್ವ, ಆ ಥರ ಸಾಂಬಾರು ಮಾಡೋದು ತುಂಬಾ ರುಚಿಯಾಗಿರುತ್ತೆ. ಮತ್ತು ಸೊಪ್ಪಿನ ಸಾರು ಮಾಡಿದ್ರೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಸೊಪ್ಪಿನ ಸಾರು ರುಬ್ಬಿ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ. ನಾನೀಗ ತೋರಿಸ್ತೀನಿ ಗಿಡ ಯಾವ ಥರ ಇದೆ ಅಂತ. ಹಾಗೆ ಸಾಂಬಾರು ಕೂಡ ನಾನು ಮಾಡೋಂಥ ಸಾಂಬಾರು ಕೂಡ ಇವತ್ತು ತೋರಿಸ್ತೀನಿ, ಬನ್ನಿ ಫ್ರೆಂಡ್ಸ್. ಇದೆ ಬಸಳೆ ಸೊಪ್ಪಿನ ಗಿಡ ಬಂದು ಈ ಥರ ಕಾಣ್ತಾ ಇದೆ, ನೋಡ್ತಾ ಇರೋದು. ತುಂಬ ಅಂದರೆ ತುಂಬ ಬೇಗ ಬರುತ್ತೆ. ಅಂಟಿಸ್ಬಿಟ್ರೆ ಸಾಕು, ಈ ರೆಂಬೆನ ಒಂದು ಕಿತ್ತು ಒಂದು ಸೈಡಲ್ಲಿ ಅಂಟಿಸಿದ್ರೆ ಹಾಗೆಯೇ ಬೆಳ್ಕೊಂಡು ಹೊರಟೋಗುತ್ತೆ. ನಾನು ನೋಡಿ ಇಲ್ಲಿ ಚುಚ್ಚಿಟ್ಟಿದ್ದೀನಿ ಅಷ್ಟೇ. ಎಷ್ಟೊಂದು ದೊಡ್ಡದಾಗಿ ಬಂದಿದೆ. ಈ ಸೊಪ್ಪನ್ನು ಕಟ್ ಮಾಡ್ತಾ ಇದ್ರೆ ಬರ್ತಾನೆ ಇರುತ್ತೆ. ವೀಕ್ಲಿ ಒನ್ ಟೈಮ್ ಸಾಂಬಾರು ಮಾಡ್ತಾ ಇರ್ಬೋದು, ತುಂಬಾ ರುಚಿಯಾಗಿರುತ್ತೆ. ಇದು ಎಲೆ ಮಾತ್ರ ಕಟ್ ಮಾಡಿ ನಾನು ಸಾಂಬಾರು ಮಾಡ್ತೀನಿ. ಈ ದಂಟೆಲ್ಲ ಚೆನ್ನಾಗಿರೋದಿಲ್ಲ, ನನಗೆ ಇಷ್ಟ ಆಗಲಿಲ್ಲ. ಯಾಕೆ ಅಂತಂದ್ರೆ ಸ್ವಲ್ಪ ಬಂಕ ಅನಿಸುತ್ತೆ. ನಮ್ಮನೆ ಹತ್ರ ಬೆಳೆದಿರೋಂಥ ಗಿಡ ಆ ಥರ ಇದೆ. ಇಲ್ಲಿ ಮೇಕೆ ಎಲ್ಲ ಹರಿಸ್ತಾ ಇದೆ, ನೋಡ್ತಾ ಇರೋದು. ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದೆ ಮೇಕೆ ಇದೆ ನೋಡಿಸ್ತೀನಿ ಅಂತ ಹೇಳ್ಬಿಟ್ಟು. ತೋರ್ಸೋಕ್ಕಾಗಿರಲಿಲ್ಲ, ಇವತ್ತು ತೋರಿಸೋದು ನೋಡಿ. ನಮ್ಮ ಮನೆಯಲ್ಲಿ ನಾವು ಮೇಯಿಸ್ತಿರೋಂಥ ಮೇಕೆಗಳು. ಕುರಿ ಎಲ್ಲ ಖಾಲಿ ಆದಮೇಲೆ ನಾವು ಮೇಕೆ ತೊಗೊಂಡು ಬಂದಿರೋವಂಥದ್ದು. ಈಗ ಮೇಕೆಗಳು ಈ ಥರ ಇದೆ. ಚಿಕ್ಕ 3 ಇದೆ, ದೊಡ್ಡದು 2 ಇದೆ. ಈಗ ನಮ್ಮ ಮನೇಲಿ ನಾವು ಮೇಯಿಸ್ತಾರಂಥ ಮೇಕೆ ಈ ಥರ ಇದೆ. ತುಂಬಾ ಸೌಂಡ್ ಇದು. ಮೇಕೆ ಬಂದು ತುಂಬಾ ಸೌಂಡ್ ಮಾಡುತ್ತೆ. ಇದಕ್ಕೆ ಅಂದರೆ ಸೊಪ್ಪೇ ಬೇಕಂತ ಏನಿಲ್ಲ, ನಾವು ಎಲ್ಲ ಥರ ಮೇವೆಲ್ಲ ಹಾಕ್ತೀವಿ. ಕುರಿಗೆ ಏನು ಹಾಕ್ತೀವೋ ಸೇಮ್ ಅದನ್ನು ಇದಕ್ಕೆ ಹಾಕ್ತೀವಿ. ತಿನ್ನುತ್ತವೆ, ಏನು ತೊಂದರೆ ಇಲ್ಲ. ನಾನು ವಿಡಿಯೋ ಮಾಡ್ತಾ ಇದ್ದೀನಲ್ವ, ಅದಕ್ಕೆ ನಮ್ಮನ್ನೇ ನೋಡ್ತಾ ಇದ್ದಾವೆ ಅವು. ಇಲ್ಲಿ ನೋಡಿ ಯಾವ ಥರ ಮಾಡ್ತಾಯಿದೆ ಅಂತ ಹೇಳ್ಬಿಟ್ಟು ತುಂಬಾ ಫೋನ್ಗೆ ಫೋಸ್ ಕೊಡ್ತಾ ಇದ್ದಾವೆ ಅವು ಕೂಡ. ಚೆನ್ನಾಗಿ ಮೇವೆಲ್ಲ ತಿನ್ನುತ್ತೆ, ಮತ್ತು ಏನು ತೊಂದರೆ ಇಲ್ಲ, ಇದರಿಂದ ಏನೂ ಪ್ರಾಬ್ಲಮ್ ಇಲ್ಲ. ಮೊದಲಿದ್ದಂಥ ಕುರಿ ಆದರೆ ಗುಮ್ಮೋದು ಆಗಲಿ ತುಂಬಾ ಗುದ್ದಾಡ್ತಾ ಇತ್ತು. ಈಗ ಇವೆಲ್ಲ ಆ ಥರ ಎಲ್ಲ ಏನೂ ಮಾಡೋದಿಲ್ಲ. ನಾನು ಡೈಲಿ ಅದಕ್ಕೆ ಹಿಂಡಿ ಬೂಸ ಅದೆಲ್ಲ ಇಡ್ತಾ ಇರ್ತೀನಿ. ಅದಕ್ಕೆ ಏನಾದರೂ ಇಡ್ತೀನೇನೋ ಅಂತ ಹೇಳ್ಬಿಟ್ಟು ನೋಡ್ತಾ ಇರೋದಕ್ಕೆ ಸುಮ್ಮನೆ ಕೈ ಇಟ್ಟರೆ ಅದು ನೋಡಿ ಬೇರೆ ಕೈನೇ ಇದೆ. ಯಾಕಂದರೆ ನಾವು ಯಾವ ಥರ ಪ್ರೀತಿ ಮಾಡ್ತೀವಿ ಅವು ಕೂಡ ಅದೇ ಥರ ನಮ್ಮನ್ನು ಪ್ರೀತಿ ಮಾಡ್ತವೆ ಅಲ್ವಾ. ನಮ್ಮ ಮನೇಲಿ ನಾವು ಸಾಕಿದಂಥ ಮೇಕೆಗಳು ಈ ಥರ ಇದ್ದಾವೆ. ಬನ್ನಿ ಈಗ ನಾವು ಸಾಂಬಾರು ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಬಸಳೆ ಸೊಪ್ಪಿನ ಸಾಂಬಾರು ಮಾಡ್ತಾಯಿದ್ದೀನಿ. ನಮ್ಮ ಹಳ್ಳಿ ಜನಕ್ಕೆ ಸ್ವಲ್ಪ ಜನಕ್ಕೆ ಗೊತ್ತಿದೆ, ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ. ಇದು ಬಂದು ಬಸಳೆ ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇದು ಮಂದಕ್ಕೆ ಇರುವಂಥ ಸೊಪ್ಪು ಇದು. ಈ ಬಸಳೆ ಸೊಪ್ಪಿನಿಂದ ಹುಳಿ ಹಾಕಿ ಸಾಂಬಾರು ಮಾಡೋಣ ಬನ್ನಿ. ಬಸಳೆ ಹುಳಿ ಮಾಡ್ತೀನಿ, ಯಾವ ಥರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ನನಗೆ ಇಷ್ಟು ಬಸಳೆ ಸೊಪ್ಪನ್ನು ತೊಗೊಂಡ್ಬಂದಿದ್ದೀನಿ. ಈ ಸೊಪ್ಪಿಂದ ಕಟ್ ಮಾಡೋದು. ಈಗ ಸೊಪ್ಪನ್ನು ಕಟ್ ಮಾಡಿ ಹುಳಿ ಹಾಕೋಣ. ಇದು ದಿಂಡೇನು ಅಷ್ಟು ಚೆನ್ನಾಗೆಲ್ಲ ಬಂಕ ಬರುತ್ತೆ, ಬಟ್ ಈಗ ಎಲೆಯಿಂದ ಅಂತೂ ತುಂಬ ಚೆನ್ನಾಗಿರುತ್ತೆ. ಇದು ಪಲ್ಯ ಮಾಡ್ಬೋದು, ಸೊಪ್ಪು ಸಾರು ಮಾಡ್ಬೋದು, ಈಗ ಹುಳಿನೂ ಹಾಕ್ಬೋದು. ಈಗ ನಾನು ಬಂದು ಹುಳಿ ಹಾಕ್ತಾಯಿದ್ದೀನಿ. ಬನ್ನಿ ಇವತ್ತು ಯಾವ ಥರ ಹುಳಿ ಸಾಂಬಾರು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸೊಪ್ಪಿನಿಂದ, ಬಸಳೆ ಸೊಪ್ಪಿನಿಂದ ಸಾಂಬಾರು ಮಾಡ್ತಾ ಇರೋವಂಥದ್ದು. ತುಂಬ ರುಚಿಯಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡ್ಬೋದು. ಬನ್ನಿ ಇವತ್ತು ಯಾವ ಥರ ಮಾಡ್ತೀನಿ ಅಂತ ತೋರಿಸೋಣ. ಇನ್ನು ಈಗ ಸಣ್ಣದಾಗಿ ಕಟ್ ಮಾಡಿ ವಾಶ್ ಮಾಡ್ಕೊಬರ್ತೀನಿ. ಈಗ ಬಸಳೆ ಸೊಪ್ಪನ್ನ ಕಟ್ ಮಾಡಿ ಈ ಥರ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ವಾಶ್ ಮಾಡ್ಕೊಬರಲ್ಲ, ಇದರಲ್ಲಿ ಮಣ್ಣೆಲ್ಲ ಏನೂ ಇರೋಲ್ಲ. ಒಂದು 2 ಸಲ ವಾಶ್ ಮಾಡಿದ್ರೆ ಏನೇನು ಕ್ಲೀನ್ ಆಗುತ್ತೆ. ಈಗ ಹೋಗ್ಬಿಟ್ಟು ವಾಶ್ ಮಾಡ್ಕೊಂಬರ್ತೀನಿ. ಫ್ರೆಂಡ್ಸ್, ಈಗ ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರಲ್ಲಿ ನೀರು ಹಾಕಿ ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ. ಅಷ್ಟರಲ್ಲಿ ಇಲ್ಲಿ ತೊಗರಿಬೇಳೆ ತೊಗೊಂಡಿದ್ದೀನಿ. ತೊಗರಿಬೇಳೆ ಸ್ವಲ್ಪ ತೊಗೊಂಡಿದ್ದೀನಿ. ನಮ್ಮ ಮನೇಲಿ ಎಷ್ಟು ಜನಕ್ಕೆ ಬೇಕಂತ ನೋಡಿಕೊಂಡು ನಾವು ತೊಗೊಬೋದು. ಈಗ ನಾನು ತೊಗರಿಬೇಳೆ ಹಾಕ್ಕೊಂಡಿರೋವಂಥದ್ದು. ಇದಕ್ಕೆ ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ ಇಷ್ಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಕೂಡ ಅದರಲ್ಲೇ ಸೇರಿಸ್ತಾ ಇದ್ದೀನಿ. ಕಟ್ ಮಾಡಿಟ್ಟಿರುವಂಥ ಸೊಪ್ಪನ್ನು ಕೂಡ ಇದರಲ್ಲಿ ಹಾಕಿ ಮಿಕ್ಸ್ ಮಾಡೋಣ. ಈಗ ಕಟ್ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ವ, ಆ ಸೊಪ್ಪನ್ನು ಕೂಡ ಇದೆಲ್ಲ ಹಾಕೋಣ. ಸೊಪ್ಪು ನೋಡೋದಕ್ಕೆ ಎಷ್ಟೊಂದು ಜಾಸ್ತಿ ಕಾಣಿಸ್ತಾ ಇದೆ, ಬಟ್ ಬೆಂದ ಮೇಲೆ ತುಂಬಾ ಕಮ್ಮಿ ಥರ ಕಾಣಿಸುತ್ತೆ. ಈಗ ನೋಡೋದಕ್ಕೆ ಮಾತ್ರ ಅಷ್ಟು ಇದೆ.
ಬೆಂದಾದ್ಮೇಲೆ ತೋರಿಸ್ತೀನಿ ಯಾವ ಥರ ಬಂತು ಅಂತ ಹೇಳ್ಬಿಟ್ಟು. ಈಗ ಸೊಪ್ಪೆಲ್ಲ ಹಾಕಿ ಬೇಕಿಟ್ಟಿದ್ದೀನಿ. ಈ ಸೊಪ್ಪಿನಿಂದ ರುಬ್ಬಿ ಮಾಡ್ಬೋದು, ಮತ್ತು ಹುಳಿ ಹಾಕ್ಬೋದು, ಮತ್ತು ಪಲ್ಯ ಮಾಡ್ಬೋದು. ನಾನು ಇದರಲ್ಲಿ ಟ್ರೈ ಮಾಡಿರೋದು ಬಂದು ಸೊಪ್ಪಿನ ಸಾರು ರುಬ್ಬಿ ಮಾಡಿದ್ದೀನಿ, ಮತ್ತು ಈ ಥರ ಹುಳಿ ಹಾಕಿ ಮಾಡ್ತೀನಿ. ಈ ಥರ ಹುಳಿ ಹಾಕಿ ಮಾಡ್ತಾಯಿರ್ತೀನಿ. ನಮ್ಮ ಮನೇಲಿ ತುಂಬ ಇಷ್ಟ ಈ ಥರ ಎಲ್ಲ ಹುಳಿ ಹಾಕಿ ಮಾಡ್ತಾಯಿದ್ದಾರೆ. ಒಂದು ದಿವಸ ಟ್ರೈ ಮಾಡಿದೆ, ರುಬ್ಬಿ ಯಾವ ಥರ ಬರುತ್ತೆ ಅಂತ ಗೊತ್ತಿರಲಿಲ್ಲ, ಅದು ತುಂಬ ಚೆನ್ನಾಗಿತ್ತು. ಈಗ ನಾನು ಬಂದು ಸಾಂಬಾರು ಪುಡಿ ಹಾಕ್ಕೊತಿದ್ದೀನಿ, ಖಾರಕ್ಕೆ ಎಷ್ಟು ಬೇಕಂತ ಹೇಳ್ಬಿಟ್ಟು ನೋಡಿಕೊಂಡು. ಈಗ 2 ಸ್ಪೂನು ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಅರಿಶಿಣವನ್ನು ಸೇರಿಸ್ಕೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡೋಣ. ನಾನು ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಆಗಲಿಲ್ಲ ಮಿಕ್ಸ್ ಮಾಡೋದಕ್ಕೆ ಆಮೇಲೆ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಈಗ ಮಿಕ್ಸ್ ಎಲ್ಲ ಆಗಿದೆ. ಇನ್ನು ಕುಕ್ಕರು ಮುಚ್ಚಳ ಹಾಕಿ ಇಡ್ತೀನಿ. ಬನ್ನಿ ಒಂದು 2 ವಿಸಿಲ್ ಕೂಗಿಸ್ಕೊಳ್ಳೋಣ. ಈಗ ಕುಕ್ಕರೆಲ್ಲ ಕೂಗಾದ್ಮೇಲೆ ಈಗ ನೋಡಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ, ಬೇಳೆ ಮತ್ತು ಸೊಪ್ಪು ನೀಟಾಗಿ ಬೆಂದಿದೆ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸೊಪ್ಪನ್ನೆಲ್ಲ ಸ್ವಲ್ಪ ತೆಗೆದು ಇದು ಮಾಡಿದ್ರೆ ಸಾಂಬಾರು ತೆಳ್ಳಗೆ ರುಚಿಯಾಗಿ ಬರುತ್ತೆ. ಈಗ ನಾನು ಇನ್ನೊಂದು ಸೈಡ್ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆನ ಹಾಕಿಟ್ಟಿದ್ದೀನಿ. ಅದೆಲ್ಲ ಸಾಸಿವೆ ಎಲ್ಲ ಸಿಟ್ಟಾದ್ಮೇಲೆ ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ಒಗ್ಗರಣೆ ಕೊಡ್ತಾ ಇರೋವಂಥದ್ದು. ಈಗ ಕರಿಬೇವನ್ನು ಕೂಡ ಹಾಕಿದ್ದೀನಿ. ಹಾಕಾದ್ಮೇಲೆ ಈಗ ಒಗ್ಗರಣೆ ಕೊಟ್ಟಿದ್ದೀನಿ. ನೋಡ್ತಾ ಇರ್ಬೋದು, ಅವಾಗ ನೋಡೋದಕ್ಕೂ ಇವಾಗಲ ನೋಡೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತ ಹೇಳ್ಬಿಟ್ಟು. ನಾನು ಒಂದು ಕೈ ಫೋನ್ ಇಟ್ಕೊಂಡು ಒಂದು ಕೈಯಲ್ಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಇದಾಗಿದೆ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತು ನೋಡಿ, ಈ ಸಾಂಬಾರೆಲ್ಲ ಚೆನ್ನಾಗಿ ಕುದ್ದಿದೆ. ಕುದ್ದಾದ್ಮೇಲೆ ಸಾಂಬಾರು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು, ಬೇಕು ಅಂದರೆ ಸಾಂಬಾರಲ್ಲಿರೋಂಥ ನೀರನ್ನ ಬಗ್ಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಒಗ್ಗರಣೆ ಹಾಕ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ. ಬಟ್ ನಾನು ಬಂದು ಇದೇ ಥರನೇ ಮಾಡ್ಕೊಂಡಿರೋಂಥದ್ದು. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು, ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಈ ಥರ ಮಾಡೋದ್ರಿಂದ ಬೇಗನೆ ಸಾಂಬಾರೆಲ್ಲ ಖಾಲಿ ಆಗಿಬಿಡುತ್ತೆ. ನಮ್ಮ ಮನೇಲಂತೂ ಬೆಳಗ್ಗೆ ಮಾಡಿದ್ರೆ ಸ್ವಲ್ಪ ಮಧ್ಯಾಹ್ನಕ್ಕೆಲ್ಲ ಊಟಕ್ಕೆ ಸಾಂಬಾರೇ ಇರುತ್ತೆ. ಫ್ರೆಂಡ್ಸ್, ಬಸಳೆ ಸೊಪ್ಪಿನ ಸಾಂಬಾರು ನೋಡಿದ್ರಿ, ತುಂಬಾ ಚೆನ್ನಾಗಿ ಬಂದಿದೆ ಸಾಂಬಾರಂತೂ. ಮುದ್ದೆಗೆ, ರೈಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು. ನಾನೀಗ ಮಾಡಿದ್ದೀನಿ. ನಮ್ಮ ಮನೇಲಂತೂ ತುಂಬ ಇಷ್ಟ. ನಮ್ಮ ಹಸ್ಬೆಂಡ್ಗೆಲ್ಲನೂ ಈ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ, ಹಾಗಾಗಿ ಅವ್ರಿಗಿಷ್ಟ. ನನಗೂ ಕೂಡ ತುಂಬ ಇಷ್ಟ. ಹಾಗಾಗಿ ನಾನು ಈಗ ಬಸಳೆ ಸೊಪ್ಪಿನ ಸಾಂಬಾರು ಮಾಡಿ ಈಗ ಊಟ ಎಲ್ಲ ಆಗಿದೆ. ಹಸ್ಬೆಂಡ್ ಅವ್ರದ್ದೆಲ್ಲ ಆಯಿತು, ಇನ್ನು ನಮ್ದು ಇನ್ನೂ ತಿಂದಿಲ್ಲ. ಫ್ರೆಂಡ್ಸ್, ನಾನು ಮಾಡೋಂಥ ಸಾಂಬಾರು ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಹಾಗೆಯೇ ನನ್ನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಂದೆಡೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.